ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವ್ಲಾಗ್ ಬಂದು ಮಂಗಳವಾರ ಈವ್ನಿಂಗ್ ವ್ಲಾಗು, ಹಾಗೆ ಬುಧವಾರದ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ನಮ್ಮ ಅಣ್ಣ ಅವರು ಶಬರಿಮಲೆಗೆ ಹೋಗಿದ್ದಾರೆ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿದ್ದಾರೆ ಅಂತೇಳಿ ವಿಡಿಯೋ ಹಾಕಿದ್ನಲ್ಲ. ಸೊ ಅವರು ಶಬರಿಮಲೆಯಿಂದ ಸೋಮವಾರ ನೈಟ್ ಬಂದ್ರಂತೆ. ಇನ್ನು ಮಂಗಳವಾರ ಮಧ್ಯಾಹ್ನ ಬಂದಿದ್ದರು. ಅವರು ಮಧ್ಯಾಹ್ನ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ದರು. ಸೊ ಅದನ್ನು ಇನ್ನು ಇಡೋದು ಬೇಡ, ಹೇಗೂ ಮಂಗಳವಾರ ಆಗಿತ್ತು, ನಾನು ನಾರ್ಮಲಿ ಪೂಜೆ ಮಾಡೇ ಮಾಡ್ತೀನಲ್ವ. ಸೊ ಹಂಗಾಗಿ ಹೇಗೂ ಅವತ್ತೇ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಇನ್ನು ಸಂಜೆ ಪ್ರಸಾದ ಎಲ್ಲ ತಂದು ಕೊಟ್ಟಿದ್ದರು. ಸೊ ಅದನ್ನೆಲ್ಲನೂ ಒಂದು ಪ್ಲೇಟಿಗೆ ಜೋಡಿಸ್ಕೊಂಡು, ಇನ್ನು ಹೂವು ಮಾಮೂಲಿ ಫೋಟೋಗೆ ಎಲ್ಲದಕ್ಕೂ ನಾನು ಹೂವು ನಮ್ಮದೇ ಗಿಡದಲ್ಲೇ ಇರುತ್ತೆ. ಸೊ ಅದೇನಾದ್ರು ಸಾಲ್ಟೇಜ್ ಆಗಲಿಲ್ಲ ಅಂದರೆ ಮಾತ್ರ ನಾನು ಹೊರಗೆ ತೊಗೊತೀನಿ. ಸೊ ಅದೇ ಆಗಿತ್ತು. ನಾನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ, ಮೊಗ್ನೆಕ್ಕಿತ್ತು, ಹಂಗಾಗಿ ಅದೇ ಆಗಿತ್ತು. ಇನ್ನು ಪ್ರಸಾದಕ್ಕೆಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ. ಇನ್ನು ನಮ್ಮ ಅಣ್ಣ ಅವ್ರು ಬಂದಿದ್ದು ಮಧ್ಯಾಹ್ನ ಆಗಿತ್ತು. ಅಂದರೆ ಪ್ರಸಾದ ಎಲ್ಲ ಬೇರೆ ಕಡೆ ಎಲ್ಲ ಅಂದರೆ ನಮ್ಮ ರಿಲೇಷನ್ಗಳಿಗೆಲ್ಲ ಕೊಡೋದಿತ್ತು, ಹಂಗಾಗಿ ಲೇಟ್ ಆಗುತ್ತೆ ಅಂತೇಳಿ ಅವ್ರು ಇರಲಿಲ್ಲ. ಹಂಗಾಗಿ ಅವ್ರು ಬಂದಿದ್ದ ವೀಡಿಯೋ ನಾನು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದರು. ಹಂಗಾಗಿ ಅವ್ರಿಗೂ ಕೂಡ ಅದು ಪ್ರಸಾದದ ಜೊತೆನೇ ವಿಭೂತಿ ಎಲ್ಲನೂ ಕೂಡ ಇತ್ತು. ಅಲ್ಲದೆ ಬೆಲ್ದನ್ನ ಪ್ರಸಾದ ಕೂಡ ಅವರೇ ಮಾಡಿದರು, ಅಂದರೆ ಮಾಡ್ತಾರೆ ಅಂತ ಅಂದ್ಕೊತೀನಿ. ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಡ್ಬೇಕಾರೆ ಅವರು ಮಾಡಿದರು. ಸೊ ಅದು ಕೊಟ್ಟಿದ್ರಲ್ಲ, ಇನ್ನು ಇಡೋದು ಬೇಡ ಅಂಥೇಳಿ ಅವತ್ತೇ ಪೂಜೆ ಮುಗಿಸ್ಕೊಂಡೆ. ಆವತ್ತಿಂದ ಇದೊಂದು ಸಣ್ಣದ ವಿಡಿಯೋ ಆಗಿರುತ್ತೆ. ಇನ್ನು ಲಾಸ್ಟಲ್ಲಿ ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗೋ ಮುಂಚೆ ಫೋಟೋ ಎಲ್ಲನೂ ತಕ್ಕೊಂಡಿದ್ವಿ, ಅದೊಂದು ಕ್ಲಿಪ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಬುಧವಾರ ಬೆಳಗಿನ ವ್ಲಾಗ್ ಆಗಿರುತ್ತೆ. ಇದು ಬುಧವಾರ ಬೆಳಿಗ್ಗೆ ಈ ರೀತಿಯಾಗಿ ರಂಗೋಲಿ ಬಿಡಿಸ್ಕೊಂಡಿದ್ದೆ. ಪೂರ್ತಿಯಾಗಿ ಚುಕ್ಕಿ ಸಮೇತ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಪೂರ್ತಿ ಚುಕ್ಕಿ ಇಟ್ಟು ಬಿಡಿಸೋ ಅಂಥ ರಂಗೋಲಿನೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಸಂಜೆಗೆ ಸ್ವಲ್ಪ ಅಕ್ಕಿ ನೆನೆ ಹಾಕ್ಕೊಂಡಿದ್ದೆ ಇಡ್ಲಿ ಮಾಡೋಣ ಅಂಥೇಳಿ. ಇನ್ನು ಇಡ್ಲಿಗೆ ರುಬ್ಬೇಕಾದ್ರೆ ಫ್ರೆಂಡ್ಸ್ ಸ್ವಲ್ಪ ರವೆ ಥರನೇ ರುಬ್ಕೋಬೇಕು. ರವೆ ಥರನೇ ರುಬ್ಕೊಳ್ಳೋದ್ರಿಂದ ನಾವು ಹೊರ್ಗಡೆ ಹೋಟ್ಲುಗಳಲ್ಲೆಲ್ಲ ತಿಂತೀವಲ್ಲ, ಸೊ ಅದೇ ಥರ ರವೆ ಇಡ್ಲಿ ಟೈಪೇ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಪೂರ್ತಿ ಸಣ್ಣದಾಗಿ ರುಬ್ಬಿಟ್ರೆ ಚೆನ್ನಾಗಿರಲ್ಲ ಅಷ್ಟೊಂದು. ಇನ್ನು ಅದನ್ನೆಲ್ಲ ರುಬ್ಬಿ ಎತ್ತಿಟ್ಕೊಂಡೆ. ಇನ್ನು ಸ್ವಲ್ಪ ಮಂಗಳವಾರ ನೈಟೇ ನನ್ನ ಹಸ್ಬೆಂಡು ಸ್ವಲ್ಪ ಈರುಳ್ಳಿ ಅಂತೀನಿ, ಟೊಮೊಟೊ, ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು, ಹಂಗಾಗಿ ತೊಗೊಂಬರ್ಲಿಕ್ಕೆ ಹೇಳಿದೆ. ಅವರು ಮಂಗಳವಾರನೇ ತಂದಿಟ್ಟಿದ್ರು. ಸೊ ಕ್ಲೀನ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ನಾನು ಯಾವಾಗಲೂ ಮೆಣಸಿನ್ಕಾಯಿ ನೀಟಾಗಿ ತೊಟ್ಟೆಲ್ಲ ಬಿಡಿಸ್ಬಿಟ್ಟೆ ಇಟ್ಕೊಳ್ಳೋದು ಫ್ರೆಂಡ್ಸ್. ನೀವೆಲ್ಲ ಹೇಗೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ತೊಟ್ಟೆಲ್ಲ ಬಿಡಿಸಿ ಇಟ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ತುಂಬ ದಿನ ಇರುತ್ತೆ, ಅಂದರೆ ಹಣ್ಣಾಗಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ನನಗೂ ಅಷ್ಟಾಗಿ ಗೊತ್ತಿಲ್ಲ, ಬಟ್ ನಾನು ಯೂಸ್ ಮಾಡೋ ಟೈಮಲ್ಲಿ ಏನೂ ಆಗಿಲ್ಲ. ಹಂಗಾಗಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ತೊಟ್ಟೆಲ್ಲ ನೀಟಾಗಿ ಬಿಡಿಸ್ಕೊಂಡೇ ಎತ್ತಿಟ್ಕೊಳ್ಳೋದು, ಯಾವಾಗ ತಂದರೂ ಕೂಡ ಅಷ್ಟೇ. ಆದರೆ ಫ್ರಿಜ್ಜಲ್ಲೇನು ಇಡಲ್ಲ, ಹೊರ್ಗಡೆನೇ ಇಟ್ಕೊತೀನಿ ಮೆಣಸಿನ್ಕಾಯಿನ. ಇನ್ನು ಹಾಗೆ ಸ್ವಲ್ಪ ಟೊಮೊಟೊ ಕೂಡ ತಂದಿದ್ರು, ಹಾಗೆ ಕವರ್ನಲ್ಲೇ ಇಟ್ಬಿಟ್ಟಿದ್ದೆ. ಕವರ್ನಲ್ಲಿ ಇಟ್ಟರೆ ಇನ್ನು ಒಳಗಡೆ ಅದೇನಾದರೂ ಹಾಳಾಗಿದ್ದರೆ ಕವರ್ ಒಳಗೇ ನೀರೆಲ್ಲ ಸೋರ್ಕೊಂಡಿರುತ್ತೆ. ಸೊ ಹಂಗಾಗಿ ಟೊಮೊಟೊ ಕೂಡ ಯಾವಾಗ ತಂದರೂ ಒಂದು ಸಲ ಚೆಕ್ ಮಾಡಿಬಿಟ್ಟೆ ಹಾಕ್ತೀನಿ. ಇಲ್ಲಾಂದರೆ ಒಂದು ಟೊಮೊಟೊ ಕೊಳ್ತೋಗಿದ್ರೆ ಅದ್ರ ಪಕ್ಕದಲ್ಲೇ ಹಾಕೋ ಇನ್ನೂ ಟೊಮೊಟೊಗಳು ತುಂಬಾ ಹಾಳಾಗಿಬಿಡುತ್ತೆ. ಇನ್ನು ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಜೋಡಿಸ್ಕೊಂಡೆ. ಮತ್ತು ಬೆಳ್ಳುಳ್ಳಿ ಪುಟ್ಟಿ ಹಾಗೆ ಮೆಣಸಿನ್ಕಾಯಿ ಪುಟ್ಟಿ ಎಲ್ಲನೂ, ಬೆಳ್ಳುಳ್ಳಿ ಕೂಡ ತಂದಿದ್ದರು, ಅದೊಂದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಸೊ ಹಂಗಾಗಿ ಅದೆಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದು ಕಡೆಯಿಂದ ನೀಟಾಗಿ ಎಲ್ಲ ರೂಮಿಂದು ಕಸ ಗುಡಿಸ್ಕೊಂಡು ಬಂದೆ. ಇನ್ನು ಕಸ ಎಲ್ಲ ಗುಡಿಸಾದ್ಮೇಲೆ ಸ್ವಲ್ಪ ಅಕ್ಕಿ ಕೂಡ ಮಾಡ್ಕೊಳ್ಳೋದಿತ್ತು. ಅಕ್ಕಿ ಅಂದರೆ ಈ ಅಕ್ಕಿ ಹಸಿಟ್ಟು ಖಾಲಿ ಆಗಿಬಿಟ್ಟಿತ್ತು ರೊಟ್ಟಿ ಮಾಡಲಿಕ್ಕೆ. ಹಂಗಾಗಿ ನಾನು ರೊಟ್ಟಿ ಮಾಡಲಿಕ್ಕೂ ಹಾಗೆಯೇ ನಾರ್ಮಲಿ ಇಡ್ಲಿ ದೋಸೆಗೆ ಎಲ್ಲದಕ್ಕೂ ಕೂಡ 2 ಬಾಕ್ಸ್ ಇಟ್ಕೊಂಡಿದ್ದೀನಿ. ಒಂದು ಬಾಕ್ಸು ಇನ್ನು ಯಾವಾಗಲೂ ನಾನು 2 ಡಬ್ಬಿಗೆ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ 1 ಡಬ್ಬಿಗೆ ಹಸಿಟ್ಟು ಹಾಕ್ಲಿಕ್ಕೆ ಹಸಿಟ್ಟು ಹಾಕ್ಸ್ಲಿಕ್ಕೆ ಹೇಳಿ ರೆಡಿ ಮಾಡಿ ಇಟ್ಕೊತೀನಿ. ಇನ್ನು ಇನ್ನೊಂದು ಡಬ್ಬಿಗೆ ಯಾವಾಗಲೂ ಪದೇ ಇಡ್ಲಿ ದೋಸೆ ರೊಟ್ಟಿ ಮಾಡುವಾಗಲೆಲ್ಲ ಕ್ಲೀನ್ ಮಾಡಿ ಹಾಕಿದ್ರೆ ಬೇಜಾರಾಗುತ್ತೆ. ಸೊ ಹಂಗಾಗಿ ಇನ್ನೊಂದು ಡಬ್ಬಿದು ಕೂಡ ಹಾಗೆ ನೀಟಾಗಿ ಸೋಸಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಅದೆಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಂಡು ಚೀಲದಲ್ಲೆಲ್ಲ ಧೂಳಿತ್ತು. ಸೊ ಅದನ್ನೆಲ್ಲ ಹಾಗೆ ಮರಕ್ಕೆ ಇದು ಮಾಡಿಕೊಂಡು ತಗೊಂಡೋಗಿ ಡಸ್ಟ್ಬಿನ್ಗೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡೆ. ಇನ್ನೇನು ಅಡುಗೆಗೆ ಹೊರಟೆ.
ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗ ಶುರುವಾಗಿದೆ. ಈ 29th FA ಟೆಸ್ಟ್ ಇದೆ, ಹಂಗಾಗಿ ಅವನಿಗೆ ಸ್ವಲ್ಪ ಪ್ರಿಪೇರ್ ಮಾಡಬೇಕಿತ್ತು. ಹಾಗಾಗಿ ಕೂತಿದ್ದೆ. ನಾವೆಲ್ಲ ಯೂಸ್ ಮಾಡ್ಬೇಕಾದ್ರೆ ಬುಕ್ಗಳನ್ನ ನಾವು ಯೂಸ್ ಮಾಡಿ ನಮ್ಮ ಜೂನಿಯರ್ಗಳಿಗೆಲ್ಲ ಕೊಡ್ತಿದ್ವಿ ಯೂಸ್ ಮಾಡಲಿಕ್ಕೆ. ಬಟ್ ಈಗಿನ ಕಾಲದ ಮಕ್ಳುಗಳು ಅವ್ರು ಯೂಸ್ ಮಾಡೋಕ್ಕೆ ಅವರು ಬುಕ್ ಇಟ್ಕೊಳ್ಳಲ್ಲ ನೀಟಾಗಿ, ಯಾಕೆಂದರೆ ಆಗಲೇ ಕಿತ್ಕೊಂಡೇ ಬಿಟ್ಟಿರ್ತಾರೆ. ಇನ್ನು ನಾವುಗಳು ಇಷ್ಟು ಉದ್ದ ಪೆನ್ಸಿಲ್ ಇದ್ದರೂ ಕೂಡ ಅದನ್ನು ಯಾವ್ದಾದ್ರು ಪೆನ್ನಿಂಗ್ ಕ್ಯಾಪಿಗೆ ಹಾಕ್ಕೊಂಡು ಬರಿತಿದ್ವಿ. ಆದರೆ ಈಗಿನ ಮಕ್ಳುಗಳು ಏನಪ್ಪ ಅಂದರೆ ದಿನ ಒಂದೊಂದು ಪೆನ್ಸಿಲ್ ಕಳ್ಕೊಂಬರ್ತಾರೆ, ದಿನ ಒಂದೊಂದು ರಬ್ಬರ್ ಕಳ್ಕೊಂಬರ್ತಾರೆ. ಪ್ರತಿದಿನ ಅವ್ರಿಗೆ ಅದನ್ನೇ ಪೆನ್ಸಿಲು ರಬ್ಬರ್ಗಳನ್ನೇ ಕೊಡಿಸೋದೇ ಆಗುತ್ತೆ. ನಾನು ನನ್ನ ಮಗಂಗೆ ಹಂಗೆ ರೇಗಿಸ್ತಾ ಇರ್ತೀನಿ, ನಿಮ್ಮ ಅಪ್ಪಾಜಿ ಏನಾದ್ರು ಪೆನ್ಸಿಲ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಿದ್ರೆ ಯಶು ನಿನಗೇ ಸಾಕಾಗ್ತಿತ್ತು ಪೆನ್ಸಿಲ್ಲು ಎಲ್ಲನೂ ಅಂತ ರೇಗಿಸ್ಕೊಂಡು ಅವನಿಗೆ ಸ್ವಲ್ಪ ಕನ್ನಡ ಕ್ವಶನ್ ಆನ್ಸರ್ ಎಲ್ಲ ಟ್ಯೂಷನಲ್ಲಿ ಕಲ್ತ್ಕೊಂಬಂದಿದ್ದೀನಿ ಅಂದ. ಆದರೂ ಕೂಡ ನಾನು ಒಂದು ಸಲ ಕೇಳದೆ ಬಿಡಲ್ಲ, ರಿವಿಷನ್ ಮಾಡ್ತಾಯಿದ್ದೆ, ಕ್ವಶನ್ ಆನ್ಸರ್ ಎಲ್ಲ ಈಗ ಕೇಳ್ತಾಯಿದ್ದೆ. ಸೊ ಅವನು ಆನ್ಸರ್ ಕೊಡ್ತಾಯಿದ್ದ. ಇನ್ನು ನನ್ನ ಹಸ್ಬೆಂಡು ಟಿ ವಿ ಆನ್ ಮಾಡ್ಕೊಂಬಿಟ್ಟಿದ್ರು, ಹಂಗಾಗಿ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಇಲ್ಲಾಂದರೆ ಅವನು ನಾನು ಮಾತಾಡಿದ್ದು ಅಂದರೆ ನಾನು ಕ್ವಶನ್ ಕೇಳಿದ್ದು ಅವನು ಆನ್ಸರ್ ಮಾಡಿದ್ದೆಲ್ಲ ನೀಟಾಗಿ ಅದನ್ನೇ ಹಾಕ್ತಿದ್ದೆ. ಸೊ ಟಿ ವಿ ಸೌಂಡ್ ಜಾಸ್ತಿ ಇತ್ತು, ಹಂಗಾಗಿ ಹಾಕೋಕ್ಕಾಗಲಿಲ್ಲ. ಇನ್ನು ಇದೆಲ್ಲನೂ ನಾನು ಅಯ್ಯಪ್ಪ ಸ್ವಾಮಿಯವ್ರನ್ನ ಕಳಿಸ್ಕೊಡೋಕೆ ಹೋದಾಗ, ನಮ್ಮ ಅಣ್ಣ ಸ್ವಾಮಿಯವ್ರನ್ನ ಕಳಿಸ್ಕೊಡೋಕೆ ಹೋದಾಗ ತಗೊಂಡಿದ್ದು ಫೋಟೋಗಳು ಹಾಗೆ ಆ್ಯಡ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹೊಸಬ್ರು ಯಾರು ಈ ವಿಡಿಯೋ ನೋಡ್ತಾ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು, ಹಂಗಾಗಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.